ಕಳೆದ 6 ತಿಂಗಳಿಂದ ದಕ್ಷಿಣ ಕೊಡಗಿನ ಬಿ. ಶೆಟ್ಟಿಗೇರಿ ಪಂಚಾಯಿತಿಯ ಕೋತ್ರಿಕಾಡುವಿನ ಸರ್ಕಾರಿ ಪೈಸಾರಿ ಜಾಗದಲ್ಲಿ ಗುಡಿಸಲುಗಳನ್ನು ನಿರ್ಮಾಣ ಮಾಡಿ ಹೋರಾಟ ನಡೆಸ್ತಾ ಇರುವ ಪರಿಶಿಷ್ಟ ಕುಟುಂಬಗಳಿಗೆ ನಿವೇಶನಗಳನ್ನು ಒದಗಿಸಲು 15 ದಿನಗಳ ಒಳಗಾಗಿ ಕ್ರಮ ಕೈಗೊಳ್ಳಿ, ಇಲ್ಲವಾದಲ್ಲಿ ಜಿಲ್ಲಾಡಳಿತ ಭವನದ ಮುಂಭಾಗ ಆಮರಣಾಂತ ಉಪವಾಸ ಮುಷ್ಕರ ಆರಂಭಿಸುವುದಾಗಿ ದಲಿತ ಸಂಘರ್ಷ ಸಮಿತಿಯ ಜಿಲ್ಲಾ ಸಂಚಾಲಕ ಎಚ್. ಆರ್. ಪರಶುರಾಮ್ ತಿಳಿಸಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಪೊನ್ನಂಪೇಟೆ ತಾಲೂಕಿನ ಕಾಫಿ ತೋಟಗಳ ಲೈನ್ ಮನೆಗಳಲ್ಲಿ ಮೂಲ ಸೌಲಭ್ಯಗಳಿಲ್ಲದೆ ಜೀತದಾಳುಗಳಂತೆ ಬದುಕು ಸವೆಸುತ್ತಿರುವ ಸುಮಾರು 200 ಕುಟುಂಬಗಳು ಪ್ರಸಕ್ತ ಸಾಲಿನ ಮಾರ್ಚ್ನಲ್ಲಿ ಕೋತ್ರಿಕಾಡಿನಲ್ಲಿರುವ ಸುಮಾರು 23 ಎಕರೆ ಸರ್ಕಾರಿ ಪೈಸಾರಿ ಜಾಗದಲ್ಲಿ ಗುಡಿಸಲುಗಳನ್ನು ಕಟ್ಟಿಕೊಂಡು ಪ್ರತಿಭಟನೆಗಿಳಿದಿದ್ದಾರೆ. ಇವರ ನೋವಿಗೆ ಕನಿಷ್ಠ ಸ್ಪಂದಿಸುವ ಪ್ರಯತ್ನವನ್ನ ಯಾರೂ ಮಾಡಿಲ್ಲವೆಂದು ಅತೀವ ಬೇಸರ ವ್ಯಕ್ತಪಡಿಸಿದರು. ಒಂದೂವರೆ ವರ್ಷದಲ್ಲಿ ಚುನಾವಣೆ ಬರುತ್ತದೆ. ಈ ಬಡಪಾಯಿಗಳಿಗೆ ಈಗಲಾದರೂ ಶಾಸಕರು ಇತ್ತ ಗಮನ ಹರಿಸಿ ಸಂಬಂಧಪಟ್ಟ ಅಧಿಕಾರಿಗಳನ್ನು ಕರೆಸಿ ವಿಚಾರಿಸಿ ಇವರಿಗೆ ಮೂಲಭೂತ ಸೌಕರ್ಯ ಮತ್ತು ಮನೆಗಳನ್ನು ಕೊಡುವಂತ ವ್ಯವಸ್ಥೆ ಆಗಬೇಕು ಅಂತೇಳಿ ನಾವು ಒತ್ತಾಯ ಮಾಡ್ತೇವೆ. ಮತ್ತು ಮುಖ್ಯವಾಗಿ ಏನಂದ್ರೆ, ಶಾಸಕರ ಮೇಲೆ ನಮಗೆ ಒಂದು ವಿಶ್ವಾಸ ಇದೆ, ಅವರು ಮಾಡಿಕೊಡ್ತಾರೆ ಅನ್ನೋ ನಂಬಿಕೆ ಕೂಡ ನಮಗಿದೆ. ಅದನ್ನ ನಾವು ಉಳಿಸ್ಕೊಡ್ತಾರೆ ಅನ್ನೋ ವಿಶ್ವಾಸ ಕೂಡ ನಮ್ಗೆ ಅಚಲವಾಗಿದೆ. ದಯವಿಟ್ಟು ಶಾಸಕರು ಈ ಕಡುಬಡವರ ಮೇಲೆ ಕರುಣೆ ತೋರಿ, ಇಲ್ಲಿವರೆಗೂ ಯಾರಿಗೆ ಪೈಸಾರಿ ಜಾಗ ಲೈನ್ ಮನೆಯಲ್ಲಿರೋರಿಗೆ ಸ್ವಂತ ಮನೆಗಳಿಗೆ ಅವಕಾಶ ಕೊಟ್ಟಿಲ್ಲ. ಅದೇನೋ ದಿದ್ದಳ್ಳಿ ಹೋರಾಟದಲ್ಲಿ ಒಂದು ವ್ಯವಸ್ಥೆ ಆಯ್ತು, ಇವತ್ತು ಅದು ಬಿಟ್ಟರೆ ಎಲ್ಲೂ ಯಾವುದೇ ಪಂಚಾಯಿತಿಗಳಾಗಲಿ, ಡಿಸಿಗಳಿದ್ದಾಗಲಿ, ತಹಶೀಲ್ದಾರ್ಗಳಿದ್ದಾಗಲಿ ನಿವೇಶನ ರೈತರಿಗೆ ನಿವೇಶನ ಕೊಡುವಂತ ಕೆಲಸ ಇನ್ನು ಆಗಲಿಲ್ಲ. ದಯವಿಟ್ಟು 1.5 ವರ್ಷದಲ್ಲಿ ಇರತಕ್ಕಂಥ ನಮ್ಮ MLAಗಳು ಏನಾದರೂ ಒಂದು ಶಾಶ್ವತವಾದ ಸೂರನ್ನು ಕೊಡುವಂತ ಕೆಲಸವನ್ನು ಮಾಡಬೇಕು ಅಂತೇಳಿ ನಾವು ಒತ್ತಾಯಿಸ್ತಾ ಇದ್ದೇವೆ. ದಲಿತ ಸಂಘ ಸಮಿತಿ ಬಡವರ ಪರ, ದಲಿತರ ಪರ, ಶೋಷಿತರ ಪರ, ದೌರ್ಜನ್ಯಕ್ಕೊಳಗಾದವರ ಪರ ನಾವು ಅನೇಕ ವರ್ಷದಿಂದ ಈ ಮೂಲ ಆದಿವಾಸಿಗಳಿಗೆ ಮನೆಗಳನ್ನು ಕೊಡಬೇಕು, ಹಕ್ಕುಪತ್ರ ಕೊಡಬೇಕಂತ ಹೋರಾಟ ಮಾಡ್ತಲೇ ಬಂದಿದ್ವಿ. ಅದು ಇಲ್ಲಿವರೆಗೂ ಅದು ಸಫಲತೆಯನ್ನು ಕಂಡಿಲ್ಲ. ಅದರಿಂದ ನಾವು ಈಗಾಗಲೇ ನಾವು ಡಿಸಿಗೆ ಮನವಿ ಪತ್ರವನ್ನು ಕೊಟ್ಟು ಮಾತಾಡ್ಕೊಂಡು ಬಂದಿದ್ದೀವಿ. ಅವರಿಗೆ 15 ದಿವಸಗಳ ಗಡುವನ್ನು ಕೊಡ್ತಾ ಇದ್ದೀವಿ. ಈ ಗಡುವಿನೊಳಗೆ ಡಿಸಿ ಖುದ್ದು ಬಂದು ಜಾಗ ಪರಿಶೀಲನೆ ಮಾಡಿ ನಾವು ಒಂದು ವ್ಯವಸ್ಥೆ ಮಾಡಿಕೊಡ್ತೀವಿ ಅಂತ ಒಪ್ಕೊಂಡಿದ್ದಾರೆ. ಇವತ್ತು ಈ ಒಪ್ಪಿಗೆ ಮಾತಿಗೆ ಅವರು ಸ್ಪಂದಿಸಬೇಕು. ಇಲ್ಲದಿದ್ದರೆ ನಾವು ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಜಿಲ್ಲೆಯಾದ್ಯಂತ ಏನಿವತ್ತು ಪರಿಶಿಷ್ಟ ಜಾತಿ ಮತ್ತು ಪಂಗಡದವರು ನಿವೇಶನ ರೈತರಿದ್ದಾರೆ ಅವರೆಲ್ಲರೂ ಸೇರಿ ನಾವು ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಅಹೋರಾತ್ರಿ ಅಮರಣಾಂತರ ಉಪವಾಸವನ್ನು ಮಾಡಬೇಕು ಅಂತೇಳಿ ನಾವೀಗಾಗಲೇ ತೀರ್ಮಾನ ಮಾಡಿಕೊಂಡಿದ್ವಿ. ಬಹಳಷ್ಟು ವರ್ಷಗಳಿಂದ ನಾವು ನಿವೇಶನ ರೈತರಿಗೆ ನಿವೇಶನ ಕೊಡಿ 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 ಅಂತೇಳಿ ಬಹಳಷ್ಟು ಹೋರಾಟಗಳನ್ನು ಮಾಡಿದ್ವಿ. ಆದ್ರೆ ಎಲ್ಲೂ ಕೂಡ ಒಂದು ಒಬ್ಬರಿಗಾದರೂ ಇಲ್ಲಿವರೆಗೂ ಜಾಗ ಕೊಡುವಂತ ಕೆಲಸ ಮಾಡಿಲ್ಲ. ದಯವಿಟ್ಟು ಈ ಕೆಲಸ ಆಗಬೇಕು. ಇಲ್ಲದಿದ್ದರೆ ನಾವು ಮುಂದಿನ ದಿನಗಳಲ್ಲಿ ಯಾವುದೇ ಪಕ್ಷಕ್ಕೆ ಮತವನ್ನು ಕೊಡುವಂತ ಕೆಲಸವನ್ನು ಕೂಡ ಮಾಡೋದಿಲ್ಲ, ನಾವು ವೋಟ್ ಕೂಡ ಮಾಡಕ್ ಹೋಗೋದಿಲ್ಲ. ನಮಗೆ ಏನಿವತ್ತು ಬಿ. ಶೆಟ್ಟಿಗೇರಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ 37/26ರಲ್ಲಿ ಇವತ್ತೇನು ಬಾಬುದವರು ಕೂತಿದ್ದಾರೋ ಅವರಿಗೆ ಈ ಚುನಾವಣೆ ಮೊದಲು ಹಕ್ಕುಪತ್ರಗಳನ್ನು ಕೊಟ್ಟರೆ ಮಾತ್ರ ನಾವು ಮುಂದಿನ ಚುನಾವಣೆಗಳಿಗೆ ವೋಟ್ಗಳನ್ನು ಹಾಕುವಂತ ಕೆಲಸವನ್ನು ಮಾಡ್ತೀವಿ. ಇಲ್ಲದ್ರೆ ನಾವು ಅಲ್ಲಿ ದೊಡ್ಡ ಬೋರ್ಡ್ ಅನ್ನು ಹಾಕಿ ಅಲ್ಲಿ ಯಾವುದೇ ಕಾರಣಕ್ಕೂ ನಮ್ಮವರು ಯಾರು ವೋಟ್ಗೆ ಹೋಗೋದಿಲ್ಲ ಅಂತೇಳಿ ನಾವು ಇವತ್ತು ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಗೋಷ್ಠಿಯಲ್ಲಿ ದಲಿತ ಸಂಘರ್ಷ ಸಮಿತಿ ಪೊನ್ನಂಪೇಟೆ ತಾಲೂಕು ಸಂಘಟನಾ ಸಂಚಾಲಕ ಹರೀಶ್ ಜೇಜಿ, ಮಹಿಳಾ ತಾಲೂಕು ಸಂಚಾಲಕರಾದ ಜೆ. ಎ. ಲಕ್ಷ್ಮಿ ಮತ್ತಿತರ ಪ್ರಮುಖರು ಪಾಲ್ಗೊಂಡಿದ್ದರು.